ಸವಣೂರು ಕ್ಷೇತ್ರದಲ್ಲಿ ಖಾದ್ರಿ ಖಾದರ್ ಎಲ್ಲೆಡೆ ಜನವೋ ಜನ. ಖಾದ್ರಿ ಗತ್ತು ಬಲ್ಲವರಿಗೆ ಗೊತ್ತು. ಜನಸ್ವರಾಜ್ಯ ಪಾದಯಾತ್ರೆ ಮೂಲಕ ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಎಸ್ ಖಾದ್ರಿ ಸಾವಿರಾರು ಬೆಂಬಲಿಗರೊಂದಿಗೆ ಪಾದಯಾತ್ರೆ ಯಶಸ್ವಿ ಮಾಡಲಾಯಿತು. ಹೌದು, ಇಂದು ದಿನಾಂಕ 24/6/2024 ಹೊಸಳ್ಳಿ, ಹುರುಳಿಕೊಪ್ಪಿ, ಸವಣೂರು, ತೊಂಡೂರು, ಕುರುಬರಮಲ್ಲೂರು ಮತ್ತು ಪ್ಲಾಟ್ ಜನ ಸ್ವರಾಜ್ಯ ಪಾದಯಾತ್ರೆ ಪಕ್ಷ ಬಲವರ್ಧನೆಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಜನರ ಮನೆ ಮನೆಗೆ ಜಾಗೃತಿ ಮೂಡಿಸುವ ಬಗ್ಗೆ ಹಾಗೂ ಈ ಬಾರಿ ನನಗೆ ಟಿಕೆಟ್ ನೀಡುತ್ತಾರೆ, ಹೊರಗಿನವರಿಗೆ ಅವಕಾಶ ಕೊಡೋದಿಲ್ಲ, ಸಾವಿರಾರು ಜನ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಈ ಪಾದಯಾತ್ರೆ ಮಾಡುವ ಉದ್ದೇಶವೇನೆಂದ್ರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕೈ ಬಲಪಡಿಸುವ ಬಗ್ಗೆ ಈ ಪಾದಯಾತ್ರೆ ಮಾಡಲಾಯಿತು ಎಂದು ಹೇಳಿದರು. ಈ ಪಾದಯಾತ್ರೆಯಲ್ಲಿ ವಿಶೇಷ ಏನೆಂದ್ರೆ ಪಾದಯಾತ್ರೆ ಮಾಡುವಾಗ ದಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಊಟದ ವ್ಯವಸ್ಥೆ ಮಾಡಿದ್ರು. ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ, ಜೈ ಡಿಕೆ ಶಿವಕುಮಾರ್, ಜೈ ಜಮೀರ್ ಅಹಮದ್ ಎಂಬ ಕೂಗುಗಳು ಮುಗಿಲು ಮುಟ್ಟಿತ್ತು. ನಮ್ಮ ನಾಯಕ ಅಜ್ಜಂಪೀರ್ ಖಾದ್ರಿ ಅವರಿಗೆ ಉಪಚುನಾವಣೆಯಲ್ಲಿ ಟಿಕೆಟ್ ನೀಡಬೇಕು, ಇವರನ್ನ ಶಾಸಕರನ್ನಾಗಿ ಮಾಡುವ ಜವಾಬ್ದಾರಿ ನಮ್ಮದು ಅಂತ ಎಲ್ಲ ಕಾರ್ಯಕರ್ತರು ಜಯಘೋಷ ಹಾಕಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಯುವ ಧುರೀಣರು ಹಾಗೂ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಬಸವರಾಜ್ NH, A1 ಕನ್ನಡ ನ್ಯೂಸ್, ಹಾವೇರಿ. ಗೆದ್ದುಕೊಳ್ಳುವಂಥದ್ದು, ಜನರಿಗೆ ತಿಳಿಸುವಂಥದ್ದು, ನಮ್ಮ ಸಿದ್ದರಾಮಯ್ಯ ಸಾಹೇಬರ ಜನಪ್ರಿಯ ಯೋಜನೆಗಳನ್ನು ನಾವು ಜನರಿಗೆ ಮುಟ್ಟಿಸುವಂಥದ್ದು ಕೆಲಸ ಮಾಡ್ತಾ ಇದೀವಿ. ಜೊತೆಗೆ ನನಗೆ ಆಶೀರ್ವಾದ ಮಾಡ್ರಿ, ನಾನು ಚುನಾವಣೆಗೆ ನಿಲ್ತೀನಿ. ಹೈಕಮಾಂಡ್ಗೆ ಕೇಳ್ಕೊಂಡಿನಿ, 100% ವಿಶ್ವಾಸ ಇದೆ ನನಗೆ ಟಿಕೆಟ್ ಸಿಗ್ತೈತೆ. ಕಾಂಗ್ರೆಸ್ ಧ್ವಜದ ಅಡಿಯಲ್ಲಿ ಪಾದಯಾತ್ರೆ ಮಾಡಕ್ಕೆ ಕಾಂಗ್ರೆಸ್ ಬಹಳ ಶಕ್ತಿಶಾಲಿ ಇದೆ ಅನ್ನೋಂಥದ್ದು ಒಂದು ಸಂದೇಶ ನಾವು ಕೊಡ್ತಾ ಇದೀವಿ. ಇಲ್ಲಿ ಬಿಜೆಪಿ ಸೋಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಿ ಏನಾಗಿದೆ, ಕಾಂಗ್ರೆಸ್ಗೆ ಹೊಡಿಬೇಕು ಬಡಿಬೇಕು, ಕಾಂಗ್ರೆಸ್ನವ್ರಿಗೆ ಹೊಡಿಬೇಕು ಬಿಡಿಬೇಕು ಅನ್ನೋಂಥದ್ದು ಕೆಲವರು ಅದಾರೆ. ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಆಕಾಂಕ್ಷಿ ಬಹಳ ಜನ ಆಗ್ತಾರ್ರಿ, ಎಲ್ಲರೂ ಬರ್ತಾರೆ ಕೇಳ್ತಾರೆ. ಅದಕ್ಕೆ ನಾನು ತೆರಿಗೆಸ್ಕೊಳ್ಳಂಗಿಲ್ಲ, ಅದು ಪ್ರಜಾಪ್ರಭುತ್ವ, ಎಲ್ಲರೂ ಕೇಳ್ತಾರೆ, ಅದಕ್ಕೆ ನಾವು ಹೇಳಂಗಿಲ್ಲ. ಆದ್ರೆ ಈ ಕ್ಷೇತ್ರದ ಪ್ರಜಾಮತ ಮತದಾರರು ನಮ್ಮ ಕ್ಷೇತ್ರದವನ ಆಗ್ಬೇಕನ್ನೋಂಥದ್ದು ಉದ್ದೇಶ ಇದೆ.